ಎಲ್ಲರಿಗೂ ನಾನು ರಶ್ಮಿ. ಏನಪ್ಪ ಅಂತಂದ್ರೆ ನಾನು ತುಂಬ ದಿನದಿಂದ ಒಂದು ಹೇರ್ ಸ್ಟೈಲರ್ ಯೂಸ್ ಮಾಡ್ತಾಯಿದ್ದೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದರೆ, ನನ್ನ ಫೇವ್ರೆಟ್ಟು, ತುಂಬ ಕ್ವಿಕ್ಕಾಗಿ ಆಗುವಂಥ ಒಂದು ಸ್ಟೈಲರು, ತುಂಬ ಬೇಗ ಒಂಥರ ಬ್ಲೋ ಡ್ರೈ ಎಫೆಕ್ಟ್ ಕೊಡುತ್ತೆ. ಇದು ಯಾವುದಪ್ಪ ಅಂದರೆ ಐಕಾನಿಕ್ ಮೀ 3-in-1 ಹೇರ್ ಸ್ಟೈಲರು. ಸೊ ಇದರಲ್ಲಿ ನಿಮಗೆ ಹೇರ್ ಸ್ಟೈಲರ್, ಕಲರ್ ಮತ್ತು ಬ್ರಷ್ ಮತ್ತು ಡ್ರೈಯರ್ ಬರುತ್ತೆ. ಡ್ರೈ ಮಾಡ್ಕೋಬೋದು ಮತ್ತು ನಿಮ್ಮದು ಸ್ಟೈಲಿಂಗ್ ಕರ್ಲ್ ಮಾಡ್ಕೋಬೋದು. ಸೊ ನೋಡಿ, ಇದು ಹೇರ್ ಡ್ರೈಯರು. ನೋಡಿ, ಲಾಕ್ ಮಾಡ್ಕೊಂಡು ಹಿಂಗೆ ಫಿಕ್ಸ್ ಮಾಡ್ಕೊಳ್ಳೋದು. ಸೊ ಡ್ರೈ ಮಾಡ್ಕೋಬೋದು ಇದರಲ್ಲಿ. ಅಲ್ಲಿಂದ ಗಾಳಿ ಬರುತ್ತೆ ಒಂದೇ ಕಡೆಯಿಂದ. ಇದೆ ಡೈಸನ್ ಥರ ಸ್ವಲ್ಪ ಅದ್ರ ಡಿಸೈನು. ಆಮೇಲೆ ನಿಮಗೆ ಸೆಟ್ ಮಾಡ್ಕೋಬೋದು, ಕೂಲು, ಮೀಡಿಯಮು, ಲೋ ಎಲ್ಲ ಥರದ್ದು ನೀವು ಸೆಟ್ ಮಾಡ್ಕೊಬೋದು. ನೋಡಿ, ನನ್ನ ಹೇರ್ ಈ ಥರ ಇದೆ. ನಿಮ್ಮ ಮುಂದೆ ಮಾಡಿ ತೋರಿಸ್ತೀನಿ ನಾನು ಹೆಂಗಿದೆ ಅಂತ. ಇವಾಗ ಕಟ್ಕೊಳ್ಳೋಣ. ಒಂದು ಸೈಡು ಕೂದಲು ಸೆಕ್ಷನ್ ಬೈ ಸೆಕ್ಷನ್ ಮಾಡ್ಕೋಬೇಕು. ನಿಮ್ಮ ಹೇರ್ ತೆಳು ಇದ್ದರೆ ಒನ್ ಟೈಮ್ ಓಕೆ, ಬಟ್ ಈ ಥರ ಇದ್ದರೆ ನೀವು ಸೆಕ್ಷನ್ ಮಾಡಿಕೊಂಡು ಕ್ಲಿಪ್ ಕಟ್ಕೊಂಡು ನಿಧಾನಕ್ಕೆ ಬ್ರಷ್ ಮಾಡ್ಕೋಬೇಕು. ಒಂದು 2-3 ಸತಿ ಬ್ರಷ್ ಮಾಡಿದ್ರೆ ನೋಡಿ ಆಲ್ರೆಡಿ ನನ್ನದು ಹೇಗೆ ಕಾಣಿಸ್ತಾ ಇದೆ. ಸ್ವಲ್ಪ ನಿಧಾನಕ್ಕೆ ಮಾಡಿದ್ರೆ ಬೇಗ ಒಂಥರ ಸ್ಟ್ರೈಟ್ನಿಂಗ್ ಥರ ಲುಕ್ ಬರುತ್ತೆ. ನೋಡಿ, ಆಲ್ರೆಡಿ ಮಾಡ್ಕೊತಾ ಇದ್ದೀನಿ ನಾನು. ನಂದಂತೂ ತುಂಬ ಫೇವ್ರೆಟ್ ಆಗಿದೆ ಇದು. ನೋಡಿ, ಆಲ್ರೆಡಿ ನೋಡಿ ಅಲ್ಲಿ ಎಷ್ಟು ಸ್ಟ್ರೇಟ್ ಕಾಣಿಸ್ತಾ ಇದೆ ನನ್ನ ಕೂದಲು. ಏನಿಲ್ಲ, ಈ ಬ್ರಷಿಂದ ಅಷ್ಟೇ. ನಾನು ಇದನ್ನು ತೊಗೊಂಡಾಗ್ಲಿಂದ ನನ್ನ ಸ್ಟ್ರೈಟ್ನರ್ನ ನಾನು ಯೂಸೇ ಮಾಡ್ತಾಯಿಲ್ಲ. ತುಂಬ ಚೆನ್ನಾಗಿದೆ. ಬೇಗ ಮಾಡ್ಕೋಬೋದು, ಬೇಗ ಸ್ಟೈಲ್ ಮಾಡ್ಕೋಬೋದು ಕೂದಲನ್ನ. ನೋಡಿ, ಆಲ್ರೆಡಿ ಒಂದು ಸೈಡ್ ಮುಗಿಸ್ಬಿಟ್ಟಿದ್ದೀನಿ. ಇನ್ನೊಂದು ಸೈಡ್ ಮಾಡ್ಕೊತೀನಿ. ನೋಡಿ, 2 ಕಡೆ ಡಿಫ್ರೆನ್ಸ್ ಹೇಗಿದೆ ಅಂತ ನೀವೇ ನೋಡ್ಬೋದು. ಈ ಕಡೆ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಇದೆ, ಸಖತ್ತಾಗಿದೆ. ನನ್ನ ಫೇವ್ರೆಟ್ ಇದು. ತುಂಬ ಚೆನ್ನಾಗಿದೆ. ನೋಡಿ, ನೀವು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನಾನು. ಒಂಥರ ಇದು ತುಂಬ ಫ್ಲ್ಯಾಟ್ ಮಾಡಲ್ಲ ಹೇರ್ನ, ಒಂಥರ ವಾಲ್ಯೂಮ್ನ ಹಾಗೆ ಇಡುತ್ತೆ ಇದು. ತುಂಬ ಈಗ ಸ್ಟ್ರೈಟ್ನಿಂಗ್ ಮಾಡಿದಾಗ ಹಾಗೆ ಒಂದು ಸ್ವಲ್ಪ ವಾಲ್ಯೂಮ್ ಕಮ್ಮಿ ಆಗುತ್ತೆ, ಆ ಥರ ಇರಲ್ಲ. ತುಂಬ ಚೆನ್ನಾಗಿದೆ ಇದು. ಒಂಥರ ಬ್ಲೋ ಡ್ರೈ ಎಫೆಕ್ಟ್ ಕೊಡುತ್ತೆ. ವಾಲ್ಯೂಮ್ ಹಾಗೆ ಇರುತ್ತೆ. ನೋಡಿ, ಆಲ್ರೆಡಿ ನಂದು 2 ಸೈಡು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನನ್ನ ಫೇವ್ರೆಟ್ ಇದು. ಸಖತ್ತಾಗಿದೆ. ನನ್ನ ಹೇರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಷ್ಟು ಬೇಗ ಆಗುತ್ತೆ ಅಂದರೆ ನಿಮ್ಮ ಹೇರ್ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ವಾಲ್ಯೂಮ್ ಇದ್ದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ಕಮ್ಮಿ ನಂತರ ಇದ್ದರೆ ಬೇಗನೆ ಆಗಿಬಿಡುತ್ತೆ. ಸಖತ್ತಾಗಿದೆ. ನನ್ನ ಫೇವ್ರೆಟ್ ಆಗಿದೆ ಇದು. ಯಾವಾಗಲೇ ತುಂಬ ಸತಿ ಹೇಳ್ಬಿಟ್ಟೆ ನನ್ನ ಫೇವ್ರೆಟ್ ಅಂತ. ನನ್ನ ಫಿಲಿಪ್ಸ್ ಸ್ಟ್ರೈಟ್ನರ್ ಇದೆ. ಇದು ತೊಗೊಳಕ್ಕಿಂತ ಮುಂಚೆ ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೆ, ಬಟ್ ಇವಾಗ ಇದನ್ನು ತೊಗೊಂಡ್ಮೇಲೆ ನಾನು ಅದನ್ನು ಯೂಸೇ ಮಾಡಲ್ಲ. ತುಂಬ ಬೇಗ ನಿಮಗೆಲ್ಲರೂ ಹೋಗ್ಬೇಕಂದ್ರೆ ಬೇಗ ಬ್ರಷ್ ಮಾಡಿಕೊಂಡ್ರೆ ಸಾಕು. ಬಟ್ ಇದೇನಪ್ಪ ಅಂತ ಅಂದರೆ ತುಂಬ ಹೊತ್ತು ಇರಲ್ಲ. ತುಂಬ ಇವಾಗ ನಿಮ್ಮ ಸ್ಟ್ರೇಟ್ ಹೇರ್ಸ್ ಇದ್ದರೆ ಓಕೆ, ಬಟ್ ಕರ್ಲಿ ಇದ್ದರೆ ಒಂಥರ ಫಿಝಿಯಾಗಿರಲ್ಲ. ಬಟ್ ತುಂಬ ಈಗ ಸ್ಟ್ರೇಟ್ನರಲ್ಲಿ ಮಾಡ್ಕೊಂಡಾಗಿರುತ್ತಲ್ಲ ಹಾಗಿರಲ್ಲ ಇದು. ಬೇಗ ಹೊಟ್ಟೋಗಲ್ಲ, ಬಟ್ ಸ್ಟ್ರೈಟ್ನರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಬೇಗ ಹೋಗುತ್ತೆ. ಓವರಾಲ್ ತುಂಬ ಚೆನ್ನಾಗಿದೆ. ನನ್ನ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ನಿಮಗೆ ಬೇಕಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಬಾಯ್.